ನಮ್ಗೆ 5 ಗಂಟೆಗೆ ಗೊತ್ತಾಯಿತು. ಸ್ಮೆಲ್ ಬರ್ತಿತ್ತಾ ಹೇಗೆ? ಸ್ಮೆಲ್ ಬರ್ತೈತೆ ಅಷ್ಟೇ. ಪಕ್ಕದ ಮನೆ ಹುಡುಗರು ಹೇಳಿದ್ರು ಈ ಥರ ಸ್ಮೆಲ್ ಬರ್ತಿದೆ ಅಂತ ಹೇಳಿದಕ್ಕೆ ನಮ್ಗೆ ಗೊತ್ತಾಗಿದೆ ಅಷ್ಟೇ. ಮತ್ತೆ ಆ ಹುಡುಗಿ ಎಷ್ಟು ದಿನಗಳಿಂದ ಇದ್ರು ವಾಸ ಮಾಡ್ತಾ ಇದ್ರು ನೋಡಿದ್ರಾ? ಅವಳು 3 ವರ್ಷದಿಂದ ಇದ್ದಾಳೆ ಅನಿಸುತ್ತೆ. ನಾವೇ ಓನರ್ ಅದು. ಬಿಲ್ಡಿಂಗ್ ಹೌದು. ಯಾವಾಗ ಜಾಯ್ನ್ ಆಗಿದ್ರು? ಏನು ಕೆಲಸ ಮಾಡ್ತಿದ್ರು? ಬಾಷ್ ಕಂಪ್ನಿ ಏನೋ ಕೆಲಸ ಮಾಡ್ತಾಳೆ ಅವಳು. ಏನು ಹೆಸರು? ಅವಳು ಪೂಜಾ ದತ್ ಅಂತೇನಾಯ್ತು. ಪೂಜಾ ದತ್ ಅಂತ ಐತೆ. ಯಾವ ಊರು? ಜಾರ್ಖಂಡ್ ಅಂತ ಇದೆ. ಇದರಲ್ಲಿ ಅಗ್ರಿಮೆಂಟ್ ಪೇಪರಲ್ಲಿ ಕೊಡ್ತಾರಲ್ಲ ಅದರಲ್ಲಿ ಈ ಥರ ಇದೆ. ನಿಮ್ಮ ಬಿಲ್ಡಿಂಗ್ ಬಂದು ಎಷ್ಟು ವರ್ಷ ಆಗಿದೆ? ಅದೇ 3 ವರ್ಷ ಆಗಿದೆ. 2024ರಲ್ಲಿ ಏನೋ ಬಂದಿದ್ದಾಳೆ. ಈಗ ಈ ಇನ್ಸಿಡೆಂಟ್ಗೆ ಏನು ಕಾರಣ? ಹೇಗಾಯಿತು? ಏನಾಯಿತು ಗೊತ್ತಿಲ್ಲ ಸರ್, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಒಳಗಡೆ 3 ಲಾಕ್ ಹಾಕ್ಕೊಬಿಟ್ಟಿದ್ದಾಳೆ, ಗೊತ್ತಾಗಿಲ್ವಲ್ಲ. ಒಂದು ಹುಡುಗರು ಏನೋ ಬರೋರು, ಹುಡುಗರ ಜೊತೆ ಏನೋ ಗಲಾಟೆ ಮಾಡಿರೋಳು. ಅವಳು ಡೈಲಿ ಹಾಡು ಹೇಳ್ತಾಳೆ. ಹಾಡು ಹೇಳಿ ನಾನು ಸಲ ಬೈದಿದ್ದೆ, ಏನು ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ, ಫುಲ್ ನೈಟೆಲ್ಲ ಹಾಡು ಹೇಳ್ತೀಯಲ್ಲ ಅಂತ ಹೇಳಿದ್ದೆ ಒಂದ್ಸಲ ಅಷ್ಟೇ. ಬೆಳಗ್ಗೆ ಹೊತ್ತು ದಿನಸಿ ತರಕ್ಕೆ ಹೋಗ್ತಾಳಲ್ಲ, ಬರ್ತಾಳಲ್ಲ, ಇತ್ತೀಚೆಗೆ ಈಚೆನೇ ಬರ್ತಾ ಇರಲಿಲ್ಲ. ಫುಲ್ ಲಾಕ್ ಹಾಕಿರೋಳು. ನಮ್ಮ ಮೇಲೆ ಬಿಲ್ಡಿಂಗು ಖಾಲಿ ಆಗಿತ್ತು. ಅಲ್ಲಿ ಯಾರೋ ಬಾಡಿಗೆ ಬಂದು ತೋರ್ಸೋಕ್ಕೆ ಹೋದೆ. ಅಲ್ಲಿ ಅವಾಗ ಅವಳು ಬೆಲ್ ಮಾಡಿದೆ ಮಾತಾಡಿದ್ಲು. ಥರ್ಸ್ಡೇ ಗುರುವಾರ ದಿವಸ ಅಷ್ಟೇ ಸರ್ ನಮ್ಗೆ ಗೊತ್ತಾಗಿದೆ. ಇನ್ನೇನು ಗೊತ್ತಾಗಿಲ್ಲ. ಲಾಸ್ಟೇ ಅವತ್ತೇ ಗೊತ್ತಾಗಿದ್ದು. ಇಲ್ಲ ಸರ್, ಇಲ್ಲಿ ಅಕ್ಕಪಕ್ಕದಲ್ಲಿ ನಾವು ಇಲ್ಲಿ ಈ ಬಿಲ್ಡಿಂಗಲ್ಲಿ ಇರ್ತೀವಲ್ಲ, ಅಲ್ಲಿ ಹೋಗಿಲ್ಲ. ಅದೇ ಈಗ ಪಾಪ ಪಕ್ಕದ ಮನೆ ಹುಡುಗರು ಹೇಳಿದ್ರು ಈ ಥರ ಸ್ಮೆಲ್ ಬರ್ತಿದೆ ಏನೋ ಅಂತ ಹೇಳಿದಕ್ಕೆ ನಮಗೆ ಗೊತ್ತಾಗಿದ್ದು. ನಾವೇ ಹೋಗಿ ನೋಡಿದ್ವಿ, ನಮ್ಮ ಮಗ ಎಲ್ಲ ನೋಡಿದ್ರು. ಆಮೇಲೆ ಬಂದು ನೋಡಿದ್ವಿ, ನಾವು ಏನು ಮುಟ್ಟಿಲ್ಲ. ಫಸ್ಟು ಪೊಲೀಸ್ ಇನ್ಸ್ಪೆಕ್ಷನ್ ಇದು ಮಾಡೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೇಳಿದ್ರು ಪೊಲೀಸವ್ರಿಗೆ ಇದು ಮಾಡಿ ಅಂತ. ಪೊಲೀಸವ್ರಿಗೆ ಮಾಡಿದ್ದಕ್ಕೇ ಇದು ಮಾಡಿದ್ದು. ಪೊಲೀಸವ್ರಿಗೆ ಒಂದು 6:30-7 ಗಂಟೆಗೆ ಹೇಳಿದ್ವಿ ನಾವು. ಅವ್ರು ಬಂದರು ಬೇಗನೆ, 7:30ಗೆಲ್ಲ ಬಂದ್ರಲ್ವ. ಅದಾ ನಾವು ನೋಡಿಲ್ಲ ಸರ್, ಹೋಗಿ ಮೇಲೆ ನೋಡೋಕ್ಕೆ ಹೋಗಿಲ್ಲ. ನೋಡಿಲ್ಲ, ನಾನಂತೂ ಹೋಗಿಲ್ಲ. ಅಷ್ಟೇ ಸರ್, ನೋಡಿಲ್ಲ. ನಮ್ಗೆ 5 ಗಂಟೆಗೆ ಗೊತ್ತಾಯಿತು. ಸ್ಮೆಲ್ ಬರ್ತೈತೆ ಅಷ್ಟೇ. ಪಕ್ಕದ ಮನೆ ಹುಡುಗರು ಹೇಳಿದ್ರು ಈ ಥರ ಸ್ಮೆಲ್ ಬರ್ತಿದೆ ಅಂತ ಹೇಳಿದಕ್ಕೆ ನಮ್ಗೆ ಗೊತ್ತಾಗಿದೆ ಅಷ್ಟೇ. ಮತ್ತೆ ಆ ಹುಡುಗಿ ಎಷ್ಟು ದಿನಗಳಿಂದ ಇದ್ರು ವಾಸ ಮಾಡ್ತಾ ಇದ್ರು ನೋಡಿದ್ರಾ? ಅವಳು 3 ವರ್ಷದಿಂದ ಇದ್ದಾಳೆ ಅನಿಸುತ್ತೆ. ನಾವೇ ಓನರ್ ಅದು. ಹೌದು. ಯಾವಾಗ ಜಾಯ್ನ್ ಆಗಿದ್ರು? ಏನು ಕೆಲಸ ಮಾಡ್ತಿದ್ರು? ಬಾಷ್ ಕಂಪ್ನಿ ಏನೋ ಕೆಲಸ ಮಾಡ್ತಾಳೆ ಅವಳು. ಏನು ಹೆಸರು? ಅವಳು ಪೂಜಾ ದತ್ ಅಂತೇನಾಯ್ತು. ಪೂಜಾ ದತ್ ಅಂತ ಐತೆ. ಯಾವ ಊರು? ಜಾರ್ಖಂಡ್ ಅಂತ ಇದೆ. ಇದರಲ್ಲಿ ಅಗ್ರಿಮೆಂಟ್ ಪೇಪರಲ್ಲಿ ಕೊಡ್ತಾರಲ್ಲ ಅದರಲ್ಲಿ ಈ ಥರ ಇದೆ. ನಿಮ್ಮ ಬಿಲ್ಡಿಂಗ್ ಬಂದು ಎಷ್ಟು ವರ್ಷ ಆಗಿದೆ? ಅದೇ 3 ವರ್ಷ ಆಗಿದೆ. 2024ರಲ್ಲಿ ಏನೋ ಬಂದಿದ್ದಾಳೆ. ಈಗ ಈ ಇನ್ಸಿಡೆಂಟ್ಗೆ ಏನು ಕಾರಣ? ಹೇಗಾಯಿತು? ಏನಾಯಿತು ಗೊತ್ತಿಲ್ಲ ಸರ್, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಒಳಗಡೆ 3 ಲಾಕ್ ಹಾಕ್ಕೊಬಿಟ್ಟಿದ್ದಾಳೆ, ಗೊತ್ತಾಗಿಲ್ವಲ್ಲ. ಒಂದು ಹುಡುಗರು ಏನೋ ಬರೋರು, ಹುಡುಗರ ಜೊತೆ ಏನೋ ಗಲಾಟೆ ಮಾಡಿರೋಳು. ಅವಳು ಡೈಲಿ ಹಾಡು ಹೇಳ್ತಾಳೆ. ಹಾಡು ಹೇಳಿ ನಾನು ಸಲ ಬೈದಿದ್ದೆ, ಏನು ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ, ಫುಲ್ ನೈಟೆಲ್ಲ ಹಾಡು ಹೇಳ್ತೀಯಲ್ಲ ಅಂತ ಹೇಳಿದ್ದೆ ಒಂದ್ಸಲ ಅಷ್ಟೇ. ಬೆಳಗ್ಗೆ ಹೊತ್ತು ದಿನಸಿ ತರಕ್ಕೆ ಹೋಗ್ತಾಳಲ್ಲ, ಬರ್ತಾಳಲ್ಲ, ಇತ್ತೀಚೆಗೆ ಈಚೆನೇ ಬರ್ತಾ ಇರಲಿಲ್ಲ. ಫುಲ್ ಲಾಕ್ ಹಾಕಿರೋಳು. ನಮ್ಮ ಮೇಲೆ ಬಿಲ್ಡಿಂಗು ಖಾಲಿ ಆಗಿತ್ತು. ಅಲ್ಲಿ ಯಾರೋ ಬಾಡಿಗೆ ಬಂದು ತೋರ್ಸೋಕ್ಕೆ ಹೋದೆ. ಅಲ್ಲಿ ಅವಾಗ ಅವಳು ಬೆಲ್ ಮಾಡಿದೆ ಮಾತಾಡಿದ್ಲು. ಥರ್ಸ್ಡೇ ಗುರುವಾರ ದಿವಸ ಅಷ್ಟೇ ಸರ್ ನಮ್ಗೆ ಗೊತ್ತಾಗಿದೆ. ಇನ್ನೇನು ಗೊತ್ತಾಗಿಲ್ಲ. ಲಾಸ್ಟೇ ಅವತ್ತೇ ಗೊತ್ತಾಗಿದ್ದು. ಇಲ್ಲ ಸರ್, ಇಲ್ಲಿ ಅಕ್ಕಪಕ್ಕದಲ್ಲಿ ನಾವು ಇಲ್ಲಿ ಈ ಬಿಲ್ಡಿಂಗಲ್ಲಿ ಇರ್ತೀವಲ್ಲ, ಅಲ್ಲಿ ಹೋಗಿಲ್ಲ. ಅದೇ ಈಗ ಪಾಪ ಪಕ್ಕದ ಮನೆ ಹುಡುಗರು ಹೇಳಿದ್ರು ಈ ಥರ ಸ್ಮೆಲ್ ಬರ್ತಿದೆ ಏನೋ ಅಂತ ಹೇಳಿದಕ್ಕೆ ನಮಗೆ ಗೊತ್ತಾಗಿದ್ದು. ನಾವೇ ಹೋಗಿ ನೋಡಿದ್ವಿ, ನಮ್ಮ ಮಗ ಎಲ್ಲ ನೋಡಿದ್ರು. ಆಮೇಲೆ ಬಂದು ನೋಡಿದ್ವಿ, ನಾವು ಏನು ಮುಟ್ಟಿಲ್ಲ. ಫಸ್ಟು ಪೊಲೀಸ್ ಇನ್ಸ್ಪೆಕ್ಷನ್ ಇದು ಮಾಡೋಣ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೇಳಿದ್ರು ಪೊಲೀಸವ್ರಿಗೆ ಇದು ಮಾಡಿ ಅಂತ. ಪೊಲೀಸವ್ರಿಗೆ ಮಾಡಿದ್ದಕ್ಕೇ ಇದು ಮಾಡಿದ್ದು. ಪೊಲೀಸವ್ರಿಗೆ ಒಂದು 6:30-7 ಗಂಟೆಗೆ ಹೇಳಿದ್ವಿ ನಾವು. ಅವ್ರು ಬಂದರು ಬೇಗನೆ, 7:30ಗೆಲ್ಲ ಬಂದ್ರಲ್ವ. ಅದಾ ನಾವು ನೋಡಿಲ್ಲ ಸರ್, ಹೋಗಿ ಮೇಲೆ ನೋಡೋಕ್ಕೆ ಹೋಗಿಲ್ಲ. ನೋಡಿಲ್ಲ, ನಾನಂತೂ ಹೋಗಿಲ್ಲ. ಅಷ್ಟೇ.